ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ತುಂಬಾನೇ ಪರಿಚಿತ ಆದ್ರೆ ಅಷ್ಟೇ ಆಳವಾದ ಕಥೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಂತ ಇದ್ದೇವಿ. ಹೌದು, ಇದು ಯೇಸು ಹೇಳಿದ ಮೂರ್ಖ ಧನಿಕನ ದೃಷ್ಟಾಂತ. ಲೂಕ ಬರೆದ ಸುವಾರ್ತೆಯ 12ನೇ ಅಧ್ಯಾಯದಲ್ಲಿ ಬರುತ್ತೆ. ಓಕೆ, ಈ ಕಥೆಯನ್ನ ಕೇಳಿದ ತಕ್ಷಣ ಒಂದು ನೀತಿ ಪಾಠ ಅನ್ಸುತ್ತೆ ಅಲ್ವಾ, ದುರಾಸೆ ಪಡಬಾರ್ದು ಅಂತ. ಆದ್ರೆ ನಾವಿವತ್ತು ಅದರ ಆಳಕ್ಕೆ ಹೋಗೋಣ. ನಮ್ಮ ಚರ್ಚೆಗೆ ಲೂಕ 12ನೇ ಅಧ್ಯಾಯದ 13ರಿಂದ 21ನೇ ವಚನಗಳು ಮುಖ್ಯ ಆಧಾರ. ಅದರ ಜೊತೆಗೆ ದ ರಿಚ್ ಫೂಲ್, ಟ್ರೂ ಲೈಫ್ ಅಂಡ್ ಗಾಡ್ಸ್ ಟ್ರೆಷರ್ ಅನ್ನೋ ಒಂದು ವಿಶ್ಲೇಷಣೆಯ ಒಳನೋಟಗಳನ್ನು ಸೇರಿಸ್ಕೊಂಡು ಮಾತಾಡೋಣ. ನಮ್ಮ ಗುರಿ ಏನು ಅಂದ್ರೆ ಕೇವಲ ಆ ಕಥೆಯ ಮೇಲ್ನೋಟದ ಅರ್ಥ ಅಷ್ಟೇ ಅಲ್ಲ, ನಿಜವಾದ ಜೀವನ ಅಂದ್ರೆ ಏನು, ಸಂಪತ್ತಿಗೂ ನಮಗೂ ಇರೋ ಸಂಬಂಧ ಏನು, ಮತ್ತೆ ಆ ಒಂದು ಮಾತಿದೆಯಲ್ಲ, ದೇವರ ದೃಷ್ಟಿಯಲ್ಲಿ ಧನಿಕನಾಗಿರೋದು ಅಂದ್ರೆ ಏನು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಖಂಡಿತ. ಮುಖ್ಯವಾಗಿ ಈ ಲೋಕದ ಆಸ್ತಿಪಾಸ್ತಿ, ಹಣಕಾಸು ಇದಕ್ಕೂ ಮತ್ತು ನಿಜವಾದ ಶಾಶ್ವತವಾದ ಆಧ್ಯಾತ್ಮಿಕ ಸಂಪತ್ತಿಗೂ ಇರೋ ವ್ಯತ್ಯಾಸವನ್ನ ಗುರುತಿಸೋದು ತುಂಬಾ ಮುಖ್ಯ ಅನ್ಸುತ್ತೆ. ಹೌದು, ಇದು ನಮ್ಮ ಆದ್ಯತೆಗಳನ್ನೇ ಪ್ರಶ್ನೆ ಮಾಡುವಂತ ವಿಚಾರ. ಸರಿ, ಹಾಗಾದ್ರೆ ಶುರು ಮಾಡೋಣ. ಕಥೆ ಶುರುವಾಗೋದೇ ಒಂಥರ ಅನಿರೀಕ್ಷಿತವಾಗಿ ಅಲ್ವಾ? ಯೇಸು ಮಾತಾಡ್ತಾ ಇದ್ದಾಗ ಗುಂಪಲ್ಲಿದ್ದ ಒಬ್ಬಾತ ಹೌದು, ಇದ್ದಕ್ಕಿದ್ದಾಗೆ ಎದ್ದಿ ನಿಂತ್ ಕೇಳ್ತಾನೆ, ಬೋಧಕರೇ, ನಮ್ಮಪ್ಪನ ಆಸ್ತಿ ಇದೆಯಲ್ಲ, ಅದನ್ನ ನಂಗೂ ನಮ್ಮಣ್ಣಗೂ ಸರಿ ಭಾಗ ಮಾಡ್ಕೊಡೋಕ್ ಹೇಳಿ ಅಂತ. ಯೇಸುವನ್ನ ಬೋಧಕ ಅಂತ ಕರೆದಿದ್ದಾನೆ. ಅಂದ್ರೆ ಆ ಕಾಲದಲ್ಲಿ ಬರೀ ಧರ್ಮೋಪದೇಶ ಅಷ್ಟೇ ಅಲ್ಲ, ಇಂಥ ಲೌಕಿಕ ಸಮಸ್ಯೆಗಳಿಗೂ ಯೇಸುವಿನ ಹತ್ರ ಸಲಹೆ ಕೇಳ್ತಾ ಇದ್ವು ಅನ್ಸುತ್ತೆ. ಹೌದು ಹೌದು, ಡಿಡಾಸ್ಕಲೋಸ್ ಅಂದ್ರೆ ಟೀಚರ್, ಗುರು. ಆ ಕಾಲದ ರಬ್ಬಿಗಳು ಅಥವಾ ಪಂಡಿತರು ಕೆಲವೊಮ್ಮೆ ಈ ತರಹದ ಆಸ್ತಿ ವಿವಾದ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ರು. ಹಾಗಾಗಿ ಅವನು ಕೇಳಿದ್ರಲ್ಲಿ ಅಸ್ವಾಭಾವಿಕ ಏನಿಲ್ಲ. ಆದ್ರೆ ಯೇಸುವಿನ ಪ್ರತಿಕ್ರಿಯೆ, ಅವನು ಖಂಡಿತ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ಸುತ್ತೆ. ಯೇಸು ನೇರವಾಗಿ ಹೇಳ್ತಾನೆ, ಏನ್ರೀ, ನಿಮ್ಮಿಬ್ರ ಜಗಳ ತೀರಿಸೋಕೆ, ನಿಮ್ಮ ಆಸ್ತಿ ಪಾಲು ಮಾಡೋಕೆ ನನ್ ಯಾರ್ ನೇಮ್ಸಿದ್ರು ಅಂತ ಕೇಳ್ತಾನೆ. ಯಾಕಿರ್ಬೋದು ಹೀಗೆ? ನೋಡಿ, ಯೇಸು ಯಾವಾಗಲೂ ಸಮಸ್ಯೆಯ ಮೇಲ್ನೋಟಕ್ಕೆ ಪರಿಹಾರ ಕೊಡೋದಕ್ಕಿಂತ ಅದರ ಮೂಲ ಕಾರಣ ಏನು ಅಂತ ನೋಡ್ತಾರೆ. ಇಲ್ಲಿ ಆ ವ್ಯಕ್ತಿಯ ಕೋರಿಕೆ ಹಿಂದೆ ಇದ್ದದ್ದು ಬರೀ ನ್ಯಾಯದ ಆಸೆನ ಅಥವಾ ಆಸ್ತಿ ಮೇಲಿನವನ್ನು ವ್ಯಾಮೋಹನ, ಲೋಭವೋ ಇತ್ತ? ಅದೇ, ಯೇಸು ಅದನ್ನೇ ಗುರ್ತಿಸಿದ್ದು. ಆ ವ್ಯಕ್ತಿ ಯೇಸುವಿನ ಬೋಧನೆ, ಆಧ್ಯಾತ್ಮಿಕ ವಿಚಾರಗಳಿಗಿಂತ ಹೆಚ್ಚಾಗಿ ತನ್ನ ಸ್ವಂತ ಲಾಭ, ಆ ಆಸ್ತಿ, ಅದರ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದ. ಯೇಸು ಅದನ್ನ ತಕ್ಷಣ ಗ್ರಹಿಸ್ತಾರೆ. ಓಹೋ, ಹಾಗಾಗಿ ಆ ವ್ಯಕ್ತಿಯ ಸಮಸ್ಯೆ ಬಗೆಹರಿಸೋ ಬದಲು ಆ ಸಂದರ್ಭವನ್ನೇ ಬಳಸ್ಕೊಂಡು ಅಲ್ಲಿದ್ದ ಎಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆ ಕೊಡ್ತಾರಲ್ವಾ? ಎಕ್ಸಾಕ್ಟ್ಲಿ. ಅದೇ 15ನೇ ವಚನ. ಯೇಸು ಎಲ್ಲರ ಕಡೆ ತಿರುಗಿ, ನೋಡಿ, ಹುಷಾರಾಗಿರಿ, ಯಾವುದೇ ತರದ ಲೋಭಕ್ಕೆ ಬೀಳ್ಬೇಡಿ, ಯಾಕಂದ್ರೆ ಒಬ್ಬನ ಹತ್ರ ಎಷ್ಟೇ ಆಸ್ತಿಪಾಸ್ತಿ ಇರ್ಲಿ, ಅವನ ನಿಜವಾದ ಜೀವನ ಅದ್ರಿಂದ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಮುಂದಿನ ಇಡೀ ಕತೆಗೆ ಅಡಿಪಾಯ. ಯಾವುದೇ ಥರದ ಲೋಭಕ್ಕೂ ಅನ್ನೋ ಮಾತು ಗಮನ ಸೆಳೆಯುತ್ತೆ. ಅಂದ್ರೆ ಬರೀ ದುಡ್ಡಿನ ಆಸೆ ಅಷ್ಟೇ ಅಲ್ಲ. ಅಲ್ಲವೇ ಅಲ್ಲ. ಗ್ರೀಕ್ನಲ್ಲಿ ಪ್ಲಿಯೋನೆಕ್ಸಿಯಾ ಅಂತ ಪದ ಇದೆ. ಅದರರ್ಥ ಬರೀ ದುರಾಸೆ ಅಲ್ಲ, ಅದಕ್ಕೂ ಮೀರಿದ್ದು. ಇನ್ನೂ ಬೇಕು ಅನ್ನೋ ಒಂಥರ ತೃಪ್ತಿಯೇ ಇಲ್ಲದ ಹಂಬಲ, ತನ್ನಿಡ ಇರೋದಕ್ಕಿಂತ ಜಾಸ್ತಿ ಪಡಿಲೇಬೇಕು ಅನ್ನೋ ನಿರಂತರ ದಾಹ. ಅದಕ್ಕೆ ಯೇಸು ಯಾವುದೇ ರೂಪದಲ್ಲಿರ್ಲಿ ಅಂತ ಒತ್ತಿ ಹೇಳ್ತಾರ. ಮತ್ತು ಕಾರಣ? ಒಬ್ಬನಿಗೆ ಎಷ್ಟೇ ಸಿರಿಸಂಪತ್ತಿರ್ಲಿ, ಅವನ ನಿಜವಾದ ಜೀವನ ಅದನ್ನ ಅವಲಂಬಿಸಿಲ್ಲ. ಇದು ನಿಜಕ್ಕೂ ಬಹಳ ಗಂಭೀರವಾದ ಮಾತು ಅಲ್ವಾ? ನಮ್ಮ ಜೀವನದ ಬೆಲೆಯನ್ನ ನಾವು ಯಾವ್ದ್ರಲ್ಲಿ ನೋಡ್ತೀವಿ ಅನ್ನೋದನ್ನೇ ಇದು ಪ್ರಶ್ನೆ ಮಾಡುತ್ತೆ. ಖಂಡಿತ. ಆ ನಿಜವಾದ ಜೀವನ, ಝೋಯೆ ಅನ್ನೋ ಗ್ರೀಕ್ ಪದ, ಅದು ಬರೀ ಉಸಿರಾಟ ಅಲ್ಲ, ಜೀವನದ ಸತ್ವ, ಗುಣಮಟ್ಟ, ಅರ್ಥ. ಯೇಸುವಿನ ಪ್ರಕಾರ ಈ ನಿಜವಾದ ಜೀವನಕ್ಕೂ ಒಬ್ಬನತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕೂ ನೇರ ಸಂಬಂಧ ಇಲ್ಲವೇ ಇಲ್ಲ. ಜೀವನದ ಮೌಲ್ಯ ವಸ್ತುಗಳಲ್ಲ, ಸಾಮಾನು ಸರಂಜಾಮುಗಳಲ್ಲ. ಇದನ್ನೇ ಮನದೊಟ್ಟು ಮಾಡಿಸೋಕೆ ಯೇಸು ಆ ಕಥೆ ಹೇಳ್ತಾರೆ. ಸರಿ, ಈಗ ಆ ಕಥೆಗೆ ಬರೋಣ. ಮೂರ್ಖ ಧನಿಕನ ಕಥೆ ಹೇಗೆ ಶುರುವಾಗುತ್ತೆ? ಯೇಸು ಹೇಳ್ತಾರೆ, ಒಬ್ಬ ಶ್ರೀಮಂತ ಇದ್ದ. ಅವನ ಜಮೀನಿನಲ್ಲಿ ಬೆಳೆ ಇದೆಯಲ್ಲ, ಅದು ವಿಪರೀತವಾಗಿ ಬಂದಿತ್ತು. ಅಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಲಾಭ ಆಯಿತು. ಅದು ಅವನ ಶ್ರಮದಿಂದಾನೋ ಮೋಸದಿಂದಾನೋ ಅಲ್ಲ, ಭೂಮಿಯ ಅಷ್ಟು ಚೆನ್ನಾಗಿ ಫಲ ಕೊಟ್ಟಿತ್ತು. ಇದು ಒಂಥರ ದೇವರ ಆಶೀರ್ವಾದವೇ ಇರ್ಬೋದು ಅಲ್ವಾ? ಹೌದು. ಆದ್ರೆ ಸಮಸ್ಯೆ ಶುರುವಾಗಿದ್ದೇ ಆಮೇಲೆ.
ಆ ಯಶಸ್ಸಿಗೆ, ಆ ಸಿರಿತನಕ್ಕೆ ಅವನು ಹೇಗೆ ಪ್ರತಿಕ್ರಿಯಿಸಿದ ಅನ್ನೋದ್ರಲ್ಲಿ ಅಲ್ವಾ? ಕರೆಕ್ಟ್. 17ರಿಂದ 19ನೇ ವಚನದಲ್ಲಿ ಅವನ ತಲೆಯಲ್ಲಿ ಏನು ಓಡ್ತಾ ಇತ್ತು, ಅವನು ತನಗೆ ತಾನೇ ಏನ್ ಮಾತಾಡ್ಕೊಂಡ ಅಂತ ಯೇಸು ವಿವರಿಸ್ತಾರೆ. ಮೊದಲವನಿಗೆ ಒಂದು ಪ್ರಾಬ್ಲಮ್ ಬಂತು. ಅಯ್ಯೋ, ಇಷ್ಟೊಂದು ಬೆಳೆ ಇದೆ, ಇದನ್ನೆಲ್ಲ ಎಲ್ಲಿಡೋದು, ಜಾಗನೇ ಇಲ್ವಲ್ಲ ಅಂತ. ಅವನ ಆಲೋಚನೆ ನೋಡಿ, ಪೂರ್ತಿ ಸೆಲ್ಫ್ ಸೆಂಟರ್ಡ್. ನನ್ನ ಬೆಳೆ, ನನ್ನ ಕಣಜ, ನನ್ನ ಆಸ್ತಿ, ನಾನೇನ್ ಮಾಡ್ಲಿ? ನಮ್ಮ ಆಧಾರ ಗ್ರಂಥದ ವಿಶ್ಲೇಷಣೆಯಲ್ಲೂ ಹೇಳ್ತಾರೆ, ಸುಮಾರು 12 ಸಾರಿ ನಾನು, ನನ್ನ, ನನಗೋಸ್ಕರ ಅನ್ನೋ ಪದಗಳೇ ಬರುತ್ತೆ ಅಂತ. ಹೌದೌದು, ಅದು ತುಂಬ ಮುಖ್ಯವಾದ ಪಾಯಿಂಟ್. ಅವನ ಯೋಚನೆಯಲ್ಲಿ ದೇವರಿಗೆ ಜಾಗನೇ ಇಲ್ಲ. ಈ ಬೆಳೆಯನ್ನು ಕೊಟ್ಟ ದೇವರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಇಲ್ಲ. ಸರಿ, ಇಷ್ಟು ಜಾಸ್ತಿ ಬಂದಿದೆ ಅಲ್ಲ, ಸ್ವಲ್ಪ ಬಡವರಿಗೆ ಹಂಚೋಣ, ಆ ಯೋಚನೆಯೂ ಇಲ್ಲ. ಅವನ ಪ್ರಪಂಚ ಅಂದ್ರೆ ಅವನೇ. ಇದು ಬರೀ ದುರಾಸೆ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಒಂಥರ ದೇವ್ರನ್ನೇ ಮರೆತ ಅಹಂಕಾರ ಅನಿಸುತ್ತೆ. ಖಂಡಿತ. ಲೋಭ ಮತ್ತು ಅಹಂಕಾರ ಎರಡೂ ಸೇರಿದೆ. ಈ ಸಂಪತ್ತು ಪೂರ್ತಿ ನನ್ನದು, ನನ್ನ ಬುದ್ಧಿವಂತಿಕೆಯಿಂದ ಬಂದಿದ್ದು, ಇದರ ಮೇಲೆ ನಂಗೆ ಪೂರ್ತಿ ಹಕ್ಕಿದೆ ಅನ್ನೋ ಭಾವನೆ. ದೇವ್ರು ಕೊಟ್ಟಿದ್ದು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಆಮೇಲೊಂದು ಪ್ಲಾನ್ ಮಾಡ್ತಾನೆ ನೋಡಿ. ಏನ್ ಪ್ಲಾನ್ ಅದು? ಓಕೆ, ಗೊತ್ತಾಯ್ತು. ಈಗಿರೋ ಕಣಜಗಳನ್ನೆಲ್ಲ ಕೆಡುವು ಹಾಕಿ ಇನ್ನೂ ದೊಡ್ಡದಾಗಿ ಕಟ್ಟಿಸ್ತೀನಿ. ಅಲ್ಲಿ ನನ್ನ ಎಲ್ಲ ಧಾನ್ಯ, ಸಾಮಾನುಗಳನ್ನು ತುಂಬಿಡ್ತೀನಿ ಅಂತ. ಓಕೆ, ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋ ಪ್ಲಾನ್. ಇದರಲ್ಲಿ ತಪ್ಪೇನು ಅಂತ ಕೆಲವರು ಕೇಳ್ಬೋದು ಅಲ್ವಾ? ಪ್ಲಾನ್ ಮಾಡೋದು ತಪ್ಪಾ? ಪ್ಲಾನ್ ಮಾಡೋದು ತಪ್ಪಲ್ಲ. ಆದರೆ ಆ ಪ್ಲಾನ್ ಹಿಂದ್ರೋ ಮನಸ್ಥಿತಿ ಮತ್ತು ಅದರ ಅಂತಿಮ ಗುರಿ ಏನು ಅಂತ ನೋಡಿ. ಅವನು ತನ್ನ ಆತ್ಮಕ್ಕೆ, ಅಂದ್ರೆ ತನಗೆ ತಾನೇ ಹೇಳ್ಕೊಳ್ತಾನೆ, ಹೇ ಮನಸ್ಸೇ, ಇನ್ಮೇಲೆ ನಿನಗೆ ಚಿಂತೆನೇ ಇಲ್ಲ. ಎಷ್ಟೋ ವರ್ಷಕ್ಕೆ ಆಗೋಷ್ಟು ಸಾಮಾನು ಶೇಖರಿಸಿಟ್ಟಿದ್ದೀನಿ, ಆರಾಮಾಗಿರು, ತಿನ್ನು, ಕುಡಿ, ಮಜಾ ಮಾಡು. ಅಬ್ಬಾ, ಅವನ ಗುರಿ ಕೇವಲ ಲೌಕಿಕ ಸುಖ, ಸ್ವಾರ್ಥ ತೃಪ್ತಿ ಅಷ್ಟೇನಾ? ಅಷ್ಟೇ. ಅವನು ಅನ್ಕೊಂಡಿದ್ದಾನೆ ತನ್ನ ಭವಿಷ್ಯ ಪೂರ್ತಿ ತನ್ನ ಕಂಟ್ರೋಲ್ನಲ್ಲಿದೆ ಅಂತ. ಈ ಸಂಪತ್ತು ಅವನಿಗೆ ಶಾಶ್ವತ ಭದ್ರತೆ ಕೊಡುತ್ತೆ ಅಂತ ನಂಬಿದಾನೆ. ಅವನ ಭರವಸೆ, ಅವನ ಸೆಕ್ಯೂರಿಟಿ ಎಲ್ಲ ಇರೋದು ಅವನ ಕಣಜಗಳಲ್ಲಿ, ದೇವರಲ್ಲ. ಇದು ಬರೀ ಪ್ಲಾನ್ ಅಲ್ಲ, ಇದು ಭ್ರಮೆ. ಭವಿಷ್ಯ ನನ್ನ ಕೈಯಲ್ಲಿದೆ ಅನ್ನೋ ಸುಳ್ಳು ನಂಬಿಕೆ. ಅವನು ಹೀಗೆಲ್ಲ ಯೋಚನೆ ಮಾಡ್ತಾ ಆರಾಮಾಗಿರೋ ಕನಸು ಕಾಣ್ತಾ ಇದ್ದಾಗಲೇ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್, ದೇವರು ಎಂಟರ್ ಆಗ್ತಾರೆ. ಆ ದೃಶ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಹೌದು. 20ನೇ ವಚನ, ದೇವರು ಅವನಿಗೆ ಹೇಳೋ ಮಾತು ಬಹಳ ಕಠಿಣವಾಗಿದೆ. ಏ ಮೂರ್ಖನೇ, ಯು ಫೂಲ್, ಇವತ್ತೇ ರಾತ್ರಿ ನಿನ್ನ ಪ್ರಾಣವನ್ನ ನಿಂದಿಂದ ವಾಪಸ್ ಕೇಳ್ತಾರೆ. ಆಗ ನೀನು ಕೂಡಿಟ್ಟಿದ್ದೆಲ್ಲ ಯಾರಿಗೋಗುತ್ತೆ ಅಂತ. ಇದು ಅವನ ಇಡೀ ಪ್ಲಾನ್, ಅವನ ಜೀವನ ದೃಷ್ಟಿಕೋನವನ್ನೇ ಉಲ್ಟಾ ಮಾಡುತ್ತೆ. ಆ ಮೂರ್ಖ ಆಫ್ರೋನ್ ಅನ್ನೋ ಗ್ರೀಕ್ ಪದ, ಅದು ಬರೀ ಇಂಟೆಲಿಜೆನ್ಸ್ ಕಡಿಮೆ ಇರೋನು ಅಂತಲ್ಲ ಅಲ್ವಾ? ಅದರ ಅರ್ಥ ಇನ್ನೂ ಆಳವಾಗಿದೆ ಅನ್ಸುತ್ತೆ. ಖಂಡಿತ. ಇಲ್ಲಿ ಮೂರ್ಖ ಅಂದ್ರೆ ಬುದ್ಧಿ ಕಡಿಮೆ ಇರೋನು ಅಂತಲ್ಲ, ಇದು ಆಧ್ಯಾತ್ಮಿಕವಾಗಿ ಕುರುಡನಾಗಿರೋನು ಅಂತ. ಕೀರ್ತನೆ 14:1ರಲ್ಲಿ ದೇವರೇ ಇಲ್ಲ ಅಂತ ಮೂರ್ಖನು ತನ್ನ ಮನಸ್ಸಲ್ಲಿ ಅಂದುಕೊಳ್ತಾನೆ ಅಂತ ಇದೆಯಲ್ಲ, ಅದನ್ನ ನೆನಪಿಸುತ್ತೆ. ಈ ಶ್ರೀಮಂತ ಬಹುಶಃ ದೇವರಿಲ್ಲ ಅಂತ ಬಾಯ್ಮಾತಲ್ಲಿ ಹೇಳ್ದೇ ಇರ್ಬೋದು, ಆದ್ರೆ ಅಲ್ಲೇ ಅವನ ಜೀವನದಲ್ಲಿ, ಅವನ ಪ್ಲಾನ್ಗಳಲ್ಲಿ ದೇವರಿಗೆ ಜಾಗನೇ ಇರಲಿಲ್ಲ. ಕರೆಕ್ಟ್. ಅವನ ದಿನನಿತ್ಯದ ಬದುಕಲ್ಲಿ, ಅವನ ನಿರ್ಧಾರಗಳಲ್ಲಿ ದೇವರಿಗೆ ಯಾವ ಪ್ರಾಮುಖ್ಯತೆಯೂ ಇರಲಿಲ್ಲ. ದೇವರ ದೃಷ್ಟಿಯಲ್ಲಿ ಅದೇ ನಿಜವಾದ ಮೂರ್ಖತನ. ಎಷ್ಟೇ ಪ್ಲಾನ್ ಮಾಡಿದ್ರೂ ನಮ್ಮ ಕಂಟ್ರೋಲ್ನಲ್ಲಿ ಎಲ್ಲ ಇರೋದಿಲ್ಲ. ಹೌದು. ಜೀವನ, ಸಾವು ಎಲ್ಲ ದೇವರ ಕೈಯಲ್ಲಿದೆ ಅನ್ನೋ ಸತ್ಯವನ್ನ ಇದು ಒತ್ತಿ ಹೇಳುತ್ತೆ. ಅವನು ಎಷ್ಟೋ ವರ್ಷಗಳಿಗೆ ಪ್ಲಾನ್ ಹಾಕಿದ್ದ, ಆದರೆ ಆ ರಾತ್ರಿ ದಾಟೋ ಗ್ಯಾರಂಟಿನೂ ಇರಲಿಲ್ಲ. ದೇವರು ಅವನ ಪ್ರಾಣವನ್ನ ವಾಪಸ್ ಕೇಳಿದಾಗ ಅವನ ದೊಡ್ಡ ಕಣಜಗಳು, ಅವನ ದುಡ್ಡು, ಅವನ ಪ್ಲಾನ್ಗಳು ಎಲ್ಲ ವೇಸ್ಟ್. ಅವನ ಸಂಪತ್ತು ಅವನ ಜೀವವನ್ನ 1 ಸೆಕೆಂಡ್ ಕೂಡ ಜಾಸ್ತಿ ಮಾಡಕ್ಕಾಗ್ಲಿಲ್ಲ. ಮತ್ತು ಆ ಕೊನೆ ಪ್ರಶ್ನೆ, ನೀನು ಕೂಡಿಟ್ಟಿದ್ದೆಲ್ಲ ಯಾರಿಗ್ ಹೋಗುತ್ತೆ? ಇದು ನಿಜಕ್ಕೂ ಕಾಡೋ ಪ್ರಶ್ನೆ. ಹೌದು. ಆ ಪ್ರಶ್ನೆ ತೋರಿಸುತ್ತೆ, ಕೇವಲ ತನಗೋಸ್ಕರವೇ ಸಂಪತ್ತನ್ನ ಕೂಡಿಡೋದ್ರಲ್ಲಿ ಕೊನೆಗೆ ಯಾವ ಅರ್ಥವೂ ಇಲ್ಲ ಅಂತ. ಎಷ್ಟೇ ಕಷ್ಟಪಟ್ಟು, ಎಷ್ಟೇ ಜಾಣತನದಿಂದ ಶೇಖರಿಸಿದ್ರೂ ಸಾಯುವಾಗ ಏನನ್ನೂ ಜೊತೆಗೆ ತಗೊಂಡು ಹೋಗೋಕ್ಕಾಗಲ್ಲ. ಅವನು ಕೂಡಿಟ್ಟಿದ್ದು ಬೇರೆಯವ್ರಿಗೆ ಸೇರುತ್ತೆ. ಹಾಗಾದ್ರೆ ಜೀವನ ಪೂರ್ತಿ ಬರೀ ಅದಕ್ಕೋಸ್ಕರನೇ ಒದ್ದಾಡೋದ್ರಲ್ಲಿ ಏನ್ ಲಾಭ ಅಂತ ಯೇಸು ಪರೋಕ್ಷವಾಗಿ ಕೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶ ಏನು? ಯೇಸು ಇದನ್ನ ಕೊನೆಗೆ ಹೇಗೆ ಮುಗಿಸ್ತಾರೆ? ಈ ದೃಷ್ಟಾಂತದಿಂದ ನಾವೆಲ್ಲರೂ ಕಲಿಬೇಕಾದ ಮುಖ್ಯ ಪಾಠ ಏನು? ಹಾಗಾದ್ರೆ ಇದೆಲ್ಲದರ ಅರ್ಥವೇನು? 21ನೇ ವಚನದಲ್ಲಿ ಯೇಸು ಬಹಳ ಸ್ಪಷ್ಟವಾಗಿ, ನೇರವಾಗಿ ಹೇಳ್ತಾರೆ, ಯಾವನು ತನ್ನಗೋಸ್ಕರ ಆಸ್ತಿಯನ್ನು ಕೂಡಿಸಿಟ್ಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿಲ್ಲವೋ ಅವನ ಗತಿಯೂ ಹೀಗೆಯೇ.
ಇದು ಇಡೀ ಕಥೆಯ ತಿರುಳು. ಅಂದ್ರೆ ಶ್ರೀಮಂತನಾಗಿರೋದೇ ತಪ್ಪು ಅಂತ ಅಲ್ಲ, ಸಮಸ್ಯೆ ಇರೋದು ಕೇವಲ ತನ್ನಗೋಸ್ಕರ ಕೂಡಿಡೋದ್ರಲ್ಲಿ, ಮತ್ತೆ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತನಾಗಿರದೇ ಇರೋದ್ರಲ್ಲಿ. ಈ ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತನಾಗಿರೋದು ಅಂದ್ರೆ ಏನು? ಇದನ್ನ ಸ್ವಲ್ಪ ವಿವರಿಸ್ತೀರಾ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತನಾಗಿರೋದು, ಬೀಯಿಂಗ್ ರಿಚ್ ಟುವರ್ಡ್ ಗಾಡ್ ಅಂದ್ರೇನು? ಒಂದನೇದು, ನಮ್ಮ ಜೀವನದ ಫೋಕಸ್ ದೇವರಾಗಿರ್ಬೇಕು, ದುಡ್ಡಲ್ಲ. ನಮ್ಮ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ದೇವರಿಗೆ, ಆತನ ರಾಜ್ಯಕ್ಕೆ ಮೊದಲ ಸ್ಥಾನ ಕೊಡೋದು. ಮತ್ತಾಯಿ 6:33ರಲ್ಲಿ ಯೇಸು ಹೇಳಲ್ವಾ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ಹುಡುಕಿರಿ ಅಂತ. ಎರಡನೇದು, ನಮ್ಗೆ ಸಿಕ್ಕಿರೋ ಎಲ್ಲದಕ್ಕೂ, ನಮ್ಮ ಜೀವ, ಆರೋಗ್ಯ, ಟ್ಯಾಲೆಂಟ್ಸ್, ಹಣಕಾಸು ಎಲ್ಲದಕ್ಕೂ ದೇವರ ಕಡೆಗೆ ಒಂದು ಕೃತಜ್ಞತೆ ಇರಬೇಕು. ಆತನ ಮೇಲೆ ಭರವಸೆ ಇಟ್ಟು ಬದುಕಬೇಕು. ಅಂದ್ರೆ ನಮ್ಮ ಆಟಿಟ್ಯೂಡ್ ಬದಲಾಗಬೇಕು. ಕೇವಲ ಶೇಖರಿಸುವುದರಿಂದ ಹಂಚಿಕೊಳ್ಳುವ ಕಡೆಗೆ ನಮ್ಮ ಗಮನ ಹೋಗ್ಬೇಕು. ಹೌದು. ಮೂರನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು, ದೇವರು ನಮಗೆ ಕೊಟ್ಟಿರೋ ರಿಸೋರ್ಸಸ್, ಅದು ಹಣ, ಸಮಯ, ನಮ್ಮ ಕೌಶಲ್ಯ, ಜ್ಞಾನ ಏನೇ ಇರಲಿ, ಅದನ್ನು ಕೇವಲ ನಮಗೋಸ್ಕರನೇ ಬಳಸದೆ ದೇವರ ಉದ್ದೇಶಗಳಿಗಾಗಿ ಉದಾರವಾಗಿ ಬಳಸೋದು. ಇದರಲ್ಲಿ ದೇವರ ಸೇವೆಗೆ ಸಹಾಯ ಮಾಡೋದು, ಸುವಾರ್ತೆ ಸಾರೋದು, ಮುಖ್ಯವಾಗಿ ಬಡಬಗ್ಗರಿಗೆ, ಕಷ್ಟದಲ್ಲಿರೋರಿಗೆ ಕರುಣೆ ತೋರಿಸಿ ಸಹಾಯ ಮಾಡೋದು ಎಲ್ಲ ಸೇರುತ್ತೆ. ನಮ್ಮ ಕಣಜಗಳನ್ನ ಬರೀ ನಮ್ಗಾಗಿ ತುಂಬಿಕೊಳ್ದೆ ದೇವರ ರಾಜ್ಯಕ್ಕಾಗಿ ಬಳಸ್ಬೇಕು ಅನ್ನೋ ಹಾಗೆ. ಖಂಡಿತ. ನಾಲ್ಕನೇದು, ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗೋದಂದ್ರೆ ಬರೀ ಹೊರಗಿನ ಕೆಲಸಗಳಲ್ಲ, ನಮ್ಮ ಒಳಗಿನ ವ್ಯಕ್ತಿತ್ವವನ್ನೂ ಬೆಳೆಸ್ಕೊಳ್ಳೋದು. ನಮ್ಮ ಆತ್ಮದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಒಳ್ಳೆತನ, ನಂಬಿಕೆಗಸ್ತಿಕೆ, ತಾಳ್ಮೆ, ಇಂದ್ರಿಯ ನಿಗ್ರಹ, ಈ ತರಹದ ಆಧ್ಯಾತ್ಮಿಕ ಗುಣಗಳನ್ನು, ಪವಿತ್ರಾತ್ಮನ ಫಲಗಳನ್ನು ತುಂಬಿಕೊಳ್ಳೋದು. ನಮ್ಮ ಸ್ವಭಾವದಲ್ಲಿ ಕ್ರಿಸ್ತನನ್ನ ತೋರಿಸೋದು. ಓಕೆ. ಮತ್ತು ಕೊನೆಯದಾಗಿ, ನಮ್ಮ ನಿಜವಾದ ಭದ್ರತೆಯನ್ನ ಈ ಲೋಕದ ಅಸ್ಥಿರವಾದ ವಸ್ತುಗಳಲ್ಲಿ, ಅಂದ್ರೆ ದುಡ್ಡು, ಆಸ್ತಿ, ಕೆಲಸ, ಸಂಬಂಧಗಳು, ಇದರಲ್ಲಿ ಹುಡುಕೋ ಬದಲು ದೇವರಲ್ಲಿ ಮತ್ತು ಆತನು ವಾಗ್ದಾನ ಮಾಡಿರೋ ಪರಲೋಕದ ಶಾಶ್ವತ ನಿಧಿಯಲ್ಲಿ ಹುಡುಕೋದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ನೋಡಿದ್ರೆ ಈ ಕಥೆ ಲೋಭದ ಬಗ್ಗೆ ಬರೀ ಒಂದು ಎಚ್ಚರಿಕೆ ಅಷ್ಟೇ ಅಲ್ಲ, ಅದಕ್ಕಿಂತ ಆಳವಾದದ್ದನ್ನ ಹೇಳ್ತಾ ಇದೆ. ಹೌದು. ಇದನ್ನ ಇನ್ನೂ ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಯೇಸು ಇಲ್ಲಿ ಲೋಭವನ್ನ ಒಂಥರ ವಿಗ್ರಹಾರಾಧನೆ, ಐಡಾಲಟ್ರಿ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಅಂದ್ರೆ, ಯಾವಾಗ ನಾವು ಸಂಪತ್ತನ್ನೇ ನಮ್ಮ ಅಂತಿಮ ಭದ್ರತೆ, ನಮ್ಮ ಜೀವನದ ಗುರಿ ಅಂತ ನೋಡ್ತೀವೋ, ಆಗ ನಾವು ದೇವರ ಜಾಗದಲ್ಲಿ ದುಡ್ಡನ್ನೇ ಕೂರಿಸಿದ ಹಾಗೆ. ಪೌಲನು ಕೂಡ ಕೊಲೊಸ್ಸಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3:5 ಲೋಭವು ವಿಗ್ರಹಾರಾಧನೆಗೆ ಸಮಾನ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದು ನಿಜಕ್ಕೂ ಗಂಭೀರವಾದ ವಿಚಾರ. ನಾವು ಯಾದಕ್ಕೆ ನಮ್ಮ ಹೃದಯ ಕೊಡ್ತೀವೋ ಅದೇ ನಮ್ಮ ದೇವರು ಅನ್ನೋ ಹಾಗೆ. ಅದೇ ಸತ್ಯ. ಈ ಕಥೆ ನಮಗೆ ನೆನಪಿಸೋ ಕಠಿಣ ಸತ್ಯ ಏನು ಅಂದ್ರೆ, ನಿಜವಾದ ಜೀವನ, ನಿಜವಾದ ಭದ್ರತೆ, ನಿಜವಾದ ಖುಷಿ ಯಾವತ್ತೂ ನಾವು ಎಷ್ಟು ಕೂಡಿಟ್ಟಿದ್ದೀವಿ ಅನ್ನೋದರಲ್ಲಿ ಸಿಗೋದಿಲ್ಲ. ನಮ್ಮ ಆಧಾರ ಗ್ರಂಥದ ವಿಶ್ಲೇಷಣೆಯಲ್ಲಿ ಒಂದು ಒಳ್ಳೆ ಮಾತು ಬಂತು. ದೇವರಿಗೆ ನೀವೇ ನಿಧಿ, ನಿಮ್ಮ ಸಂಪತ್ತೂ ಅಲ್ಲ. ದೇವರಿಗೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ನಮ್ಮ ಹೃದಯ, ನಮ್ಮ ಜೀವನ ಮುಖ್ಯ. ನಮ್ಮ ಇರುವಿಕೆಯೇ ಆತನಿಗೆ ಅಮೂಲ್ಯ. ಹಾಗಾದ್ರೆ ನಮ್ಮ ಜೀವನವೇ ದೇವರ ಕೊಡುಗೆ ಅನ್ನೋ ಅರಿವಿನಿಂದ ಬದುಕಬೇಕು. ಖಂಡಿತ. ನಮ್ಮ ಜೀವ, ಸಮಯ, ಶಕ್ತಿ ಎಲ್ಲ ದೇವರ ಗಿಫ್ಟ್. ಹಾಗಾಗಿ ಅದನ್ನ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ, ಈ ಕ್ಷಣದ ಸುಖಕ್ಕಾಗಿ ಖರ್ಚು ಮಾಡೋ ಬದಲು ದೇವರ ಮಹಿಮೆಗಾಗಿ ಮತ್ತು ನಮ್ಮ ಸುತ್ತಲಿರೋರು ಒಳ್ಳೆದಕ್ಕಾಗಿ, ಅವರ ಸೇವೆಗಾಗಿ ಬಳಸಬೇಕು. ಆಗಲೇ ನಾವು ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗೋಕೆ ಸಾಧ್ಯ. ನಿಜವಾದ, ಕದಲಿ ಹೋಗದ ಭದ್ರತೆ ಇರೋದು ನಮ್ಮ ಆಸ್ತಿಯಲ್ಲ, ಜೀವಂತ ದೇವರ ಮೇಲಿನ ನಂಬಿಕೆಯಲ್ಲಿ, ಆತನ ಕೃಪೆಯಲ್ಲಿ. ಇವತ್ತಿನ ಈ ಚರ್ಚೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಕೇವಲ ತನಗಾಗಿ ಕೂಡಿ ಹಾಕೋದ್ರ ವ್ಯರ್ಥತೆಯನ್ನ ಮತ್ತು ದೇವರ ದೃಷ್ಟಿಯಲ್ಲಿ ಶ್ರೀಮಂತರಾಗಿ ಬದುಕೋದ್ರ ಪ್ರಾಮುಖ್ಯತೆಯನ್ನ ನಾವು ಕಂಡ್ಕೊಂಡ್ವಿ. ಈ ಮೂರ್ಖ ಧನಿಕನ ಕಥೆ ಬರೀ ಒಂದು ಹಳೆ ಕಥೆಯಲ್ಲ, ಇವತ್ತಿಗೂ ನಮ್ಮ ಜೀವನದ ಆದ್ಯತೆಗಳನ್ನ ಪ್ರಶ್ನಿಸೋ, ನಮ್ಮನ್ನ ಎಚ್ಚರಿಸೋ ಕನ್ನಡಿ ಮಾದ್ರಿ. ಹೌದು. ಕೊನೆಯದಾಗಿ, ಈ ಕಥೆಯ ಬೆಳಕಿನಲ್ಲಿ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಸಂವಾದವನ್ನ ಮುಗಿಸೋಣ. ಇದೊಂದು ಯೋಚನೆಗೆ ಹಚ್ಚುವ ಪ್ರಶ್ನೆ. ನಮ್ಮ ಸಮಯ, ನಮ್ಮ ಶಕ್ತಿ, ದೇವರು ನಮಗೆ ಕೊಟ್ಟಿರೋ ಸಂಪನ್ಮೂಲಗಳು, ಇದನ್ನೆಲ್ಲ ನಾವು ನಿಜವಾಗಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ? ನಮ್ಮ ಕಣಜಗಳು, ಅಂದ್ರೆ ನಮ್ಮ ಜೀವನದ ಮುಖ್ಯ ಗಮನ, ನಮ್ಮ ಹೃದಯದ ಆಶೆಗಳು, ಅವು ಬರೀ ಈ ಲೋಕಕ್ಕೆ ಸೀಮಿತವಾದ ನಾಶವಾಗುವ ವಸ್ತುಗಳಿಂದ, ಸ್ವಾರ್ಥದಿಂದ ತುಂಬಿವೆಯಾ? ಅಥವಾ ಅವುಗಳಲ್ಲಿ ಶಾಶ್ವತವಾದ ಬೆಲೆಯುಳ್ಳ, ದೇವರ ದೃಷ್ಟಿಯಲ್ಲಿ ಮುಖ್ಯವಾದ, ಪರಲೋಕದಲ್ಲೂ ಉಳಿಯುವಂಥ ಆಧ್ಯಾತ್ಮಿಕ ಸಂಗತಿಗಳಿಗೂ ಜಾಗ ಇದೆಯಾ?
ಈ ಪ್ರಶ್ನೆ ನಮ್ಮ ಮುಂದಿನ ಹೆಜ್ಜೆಗಳಿಗೆ ದಾರಿದೀಪವಾಗಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.